ಇಂದು ವಿಶ್ವ ಗುಬ್ಬಚ್ಚಿಗಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಧರ್ಮಸ್ಥಳ ಸಂಘದ ವತಿಯಿಂದ ವಿನೂತನ ಸಾಮಾಜಿಕ ಸೇವೆಯೊಂದನ್ನು ನೆರವೇರಿಸಲಾಗಿದೆ. ಗುಬ್ಬಚ್ಚಿಗಳಿಗೆ ನೀರು ಹಾಗೂ ಆಹಾರವನ್ನ ಇಟ್ಟು ಗುಬ್ಬಚ್ಚಿಯ ದಿನಾಚರಣೆಯನ್ನ ಆಚರಣೆ ಮಾಡಿದೆ ಧರ್ಮಸ್ಥಳ ಸಂಘ. ಶ್ರೀರಂಗಪಟ್ಟಣ ಸೇರಿದಂತೆ ಗಂಜಾಂನಲ್ಲಿ ಮರ ಗಿಡಗಳಿಗೆ ನೀರು ಮತ್ತು ಆಹಾರದ ಬಾಟಲ್ ಅಳವಡಿಕೆ ಮಾಡಿ ನಿರುಪಯುಕ್ತ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಕತ್ತರಿಸಿ ಅವುಗಳಿಗೆ ನೀರು ಮತ್ತು ಆಹಾರ ಹಾಕಿ ಮರಕ್ಕೆ ಅಳವಡಿಕೆಯನ್ನ ಮಾಡಿದ್ದಾರೆ. ಇನ್ನು ಅಳವಡಿಕೆ ಮಾಡಿದ ಈ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪ್ರತಿದಿನ ಆಹಾರ ಮತ್ತು ನೀರು ಹಾಕಲು ಸ್ಥಳೀಯರಿಗೆ ಜವಾಬ್ದಾರಿಯನ್ನ ನೀಡಿದ್ದಾರೆ. ಇನ್ನು ಧರ್ಮಸ್ಥಳ ಸಂಸ್ಥೆಯ ಸಾಮಾಜಿಕ ಸೇವೆಗೆ ಗ್ರಾಮಸ್ಥರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಗುಬ್ಬಿಗಳ ಉಳಿವಿಕೆಗೆ ಸಂಘದ ಜೊತೆ ಗ್ರಾಮಸ್ಥರು ಕೂಡ ಕೈ ಜೋಡಿಸಿ ಸಾಮಾಜಿಕ ಕಾರ್ಯಕ್ಕೆ ಮುಂದಾಗಿದ್ದಾರೆ. ವಿಶ್ವ ಗುಬ್ಬಚ್ಚಿ ದಿನದ ಪ್ರಯುಕ್ತವಾಗಿ ಈ ದಿನ ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಸಿಬ್ಬಂದಿಗಳು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ಈ ಒಂದು ಗ್ರಾಮದ ಎಲ್ಲ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು ಇರಬಹುದು ಅಥವಾ ಮಕ್ಕಳು ಎಲ್ಲರೂ ಸೇರಿ ಇವತ್ತು ಪಕ್ಷಿಗಳಿಗೆ ಈ ಬೇಸಿಗೆ ಸಂದರ್ಭದಲ್ಲಿ ನೀರಿನ ಅಭಾವ ಇರುವಂಥ ಸನ್ನಿವೇಶದಲ್ಲಿ ಅವರಿಗೆ ನೀರು ಸಿಗದೇ ಇದ್ದಂಥ ಸಂದರ್ಭದಲ್ಲಿ ಸಾಯುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತೆ. ಅಂಥ ಸಂದರ್ಭದಲ್ಲಿ ಪಕ್ಷಿಗಳು ಬದುಕಬೇಕು, ಅವರಿಗೆ ಆಹಾರದ ಕೊರತೆ ಅಥವಾ ನೀರಿನ ಕೊರತೆ ಆಗಬಾರ್ದು ಹೇಳುವಂಥ ಉದ್ದೇಶದಿಂದ ನಾವು ಗಿಡ ಮರಗಳಿಗೆ ಮತ್ತು ಯಾವುದಾದ್ರೂ ಬಿಲ್ಡಿಂಗು, ಕಚೇರಿಯ ಮೇಲ್ಚಾವಣಿಯಲ್ಲಿ ಈ ಥರ ನೀರುಗಳನ್ನು ಪಾಟ್ ಮೂಲಕ ಅಥವಾ ನೀರುಗಳನ್ನು ಇಡುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೇವೆ. ಈ ಒಂದು ಸ್ವಯಂ ಸೇವಾ ಕೆಲಸವನ್ನು ನಾವೆಲ್ಲ ಸೇರಿ ಸಂತೋಷದಿಂದ ಮಾಡ್ತಾಯಿದ್ದೇವೆ. ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಸಹಿತ ರಾಜ್ಯಾದ್ಯಂತ ಗುಬ್ಬಚ್ಚಿಗಳಿಗೆ, ಪಕ್ಷಿಗಳಿಗೆ ನೀರು ಉಣಿಸುವಂಥ ಒಂದು ಕೆಲಸ ಮಾಡಿ, ಹಾಗೆ ಆಹಾರ ನೀಡುವಂಥ ಒಂದು ಕೆಲಸ ಮಾಡಿ ಅಂತ ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕರ್ತರು ಸಕ್ರಿಯವಾಗಿ ಈ ದಿನದಿಂದ ನಾವು ಬೇಸಿಗೆ ಮಳೆಗಾಲ ಬರುವಲ್ಲಿವರೆಗೂ ಸಹಿತ ಈ ರೀತಿ ಪಕ್ಷಿಗಳಿಗೆ ನೀರುಣಿಸುವಂಥ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಲಿಕ್ಕೆ ತುಂಬ ಉತ್ಸಾಹಕರಾಗಿದ್ದೇವೆ ಅಂತ ಹೇಳಲಿಕ್ಕೆ ತಿಳಿಸ್ತಿದ್ದೇವೆ. ನಾವು ಇದೇ ಗ್ರಾಮದವರು. ಈ ದಿನ ಧರ್ಮಸ್ಥಳದವರು ಪಕ್ಷಿಗಳಿಗೋಸ್ಕರ ಆಹಾರ ನೀರು ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದಕ್ಕೋಸ್ಕರ ನಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ. ಏನು ಅನಿಸುತ್ತೆ ಮೇಡಮ್ ಇವತ್ತು? ಒಳ್ಳೆಯದೇ ಇದು. ಪಕ್ಷಿಗಳಿಗೆ ಆಹಾರನೇ ಇಡಬೇಕಾದ್ರೆ ಒಳ್ಳೆಯದೇ ಅಲ್ವಾ ನಮಗೆ. ಅವಕ್ಕೆ ಈ ಬೇಸಿಗೆ ಕಾಲದಲ್ಲಿ ನೀರು ಸಿಗಲ್ಲ, ಆಹಾರ ಸಿಗಲ್ಲ, ತುಂಬ ಹುಡುಕ್ತಾ ಇರ್ತವೆ, ಸಿಗಲ್ಲ. ಇದು ಸಿಕ್ಕಿರೋದಕ್ಕೆ ಒಳ್ಳೆಯದು ಇದು ಮಾಡಿರೋದು. ಸಂಘದವ್ರ ಕೆಲಸ ಒಳ್ಳೆಯದು, ಸಂಘದವ್ರು ಮಾಡ್ತಾ ಇರೋದು ಒಳ್ಳೆಯದು. ಇಂದು ವಿಶ್ವ ಅಂತಾರಾಷ್ಟ್ರೀಯ ಜಲ ದಿನ. ಮನುಷ್ಯನಿಗೆ ನೀರು ಬಹಳ ಮುಖ್ಯ. ಒಂದು ಟೈಮ್ ಊಟ ಇಲ್ದರೂ ಪರವಾಗಿಲ್ಲ, ನೀರು ಬೇಕೇ ಬೇಕು. ಹಾಗಾಗಿ ಮನುಷ್ಯ ನಾವು ಬಾಯಿ ಬಿಟ್ಟು ಕೇಳ್ತೀವಿ, ಪ್ರಾಣಿ ಪಕ್ಷಿಗಳು ಯಾವ ರೀತಿ ಕೇಳ್ತೇವೆ. ಹಾಗಾಗಿ ನಾವು ನಮ್ಮ ಸಂಸ್ಥೆ ಮೂಲಕ ಮರಗಳಿಗೆ ಬಾಟ್ಲಿಗಳನ್ನ ಕಟ್ಟೋದು, ಮಣ್ಣಿನ ಪಾಟ್ಗಳು ಕಟ್ಟಿ ಅವುಗಳಿಗೆ ನೀರು ಮತ್ತು ಆಹಾರವನ್ನು ಒದಗಿಸಬೇಕು ಈ ಬೇಸಿಗೆ ಕಾಲದಲ್ಲಿ ಅಂತ ನಾವೆಲ್ಲ ತೀರ್ಮಾನ ಮಾಡಿ ಒಂದು ಯೋಜನೆಯನ್ನು ಜಾರಿ ಕೈಗೊಂಡಿದ್ವಿ. ಮಾತೃಶ್ರೀ ಅಮ್ಮನವ್ರ ಮುಖಾಂತರ ಮತ್ತು ಪೂಜ್ಯ ವೀರೇಂದ್ರ ಹೆಗಡೆಯವರ ಸಮ್ಮುಖದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ತಾಯಿದ್ದೀವಿ ಸರ್. ಇದೇ ರೀತಿ ಎಲ್ಲರೂ ಗ್ರಾಮಗಳಲ್ಲಿ ತಮ್ಮ ಮನೆಗಳ ಮಾಡಿ ಮೇಲೆ ತಮ್ಮ ಮನೆ ಸುತ್ತಂಥ ಗಿಡ ಮರಗಳಲ್ಲಿ ಪ್ರಾಣಿ ಪಕ್ಷಿಗಳಿಗೆ, ಗುಬ್ಬಚ್ಚಿಗಳಿಗೆ, ಕಾಗೆಗಳಿಗೆಲ್ಲ ನೀರು ಕಟ್ಟಿದ್ರೆ ತುಂಬ ಉಪಯೋಗ ಆಗುತ್ತೆ. ಈ ಬೇಸಿಗೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ ಇದು ಅಂತ ನಾನು ಈ ಮೂಲಕ ಎಲ್ಲರಿಗೂ